ಬೆಂಗಳೂರು ಹೊರವಲಯ ಚಿಕ್ಕಜಾಲದಲ್ಲಿ ಲಾಂಗು ಮಚ್ಚುಗಳನ್ನು ಝಳಪಿಸಲಾಗಿದೆ. ಮಂಜುನಾಥ್ ಎಂಬ ವ್ಯಕ್ತಿಯ ಮೇಲೆ ಮಾರಣಾಂತಿಕವಾಗಿ ಅಟ್ಯಾಕ್ ಮಾಡಿದೆ ಒಂದು ಗ್ಯಾಂಗ್. ಬೆಂಗಳೂರು ಹೊರವಲಯದಲ್ಲಿ ಆಗಿರುವಂತಹ ಗಲಾಟೆ ಇದು. ಲಾಂಗು ಮಚ್ಚುಗಳ ಮೂಲಕವಾಗಿ ಬಂದಂತಹ ಗ್ಯಾಂಗ್ ಮನಸೋ ಇಚ್ಛೆ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ದಂತಹ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡಿದೆ. ಮಂಜು ಎಂಬಾತನ ಮೇಲೆ ಹಲ್ಲೆ ನಡೆಸಿದ್ದು, ತೀವ್ರ ಹಲ್ಲೆಗೆ ಒಳಗಾಗಿದ್ದಂತಹ ಮಂಜುವಿನ ಕೈಯನ್ನ ಕತ್ತರಿಸಿದ್ದಾರೆ ಆರೋಪಿಗಳು. ದೇಹ ಪೂರ್ತಿ ಜರ್ಜರಿತವಾಗಿದೆ. ಈ ಘಟನೆ ಮಧ್ಯಾಹ್ನ 12 ಗಂಟೆಯ ಸಂದರ್ಭದಲ್ಲಿ ನಡೆದಿರೋದು. ಒಂದು ಹಳೆಯ ವೈಷಮ್ಯ ಈ ಒಂದು ಹತ್ಯೆಗೆ ಕಾರಣ ಅನ್ನುವಂಥ ಹತ್ಯೆಗೆ ಯತ್ನ ಕಾರಣ ಅಂತ ಹೇಳಲಾಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಧಾವಿಸಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹೋಟೆಲ್ಗೆ ಬಂದಂತಹ ಮಂಜುವನ್ನ ಹಿಂಬಾಲಿಸಿಕೊಂಡು ಬಂದಿದ್ದಂತಹ ಗ್ಯಾಂಗ್ ಇದಾಗಿತ್ತು. ಅದಾದ ನಂತರದಲ್ಲಿ ಊಟಕ್ಕೆ ಕುಳಿತಿದ್ದಂತಹ ಮಂಜುವಿನ ಮೇಲೆ ಮನಸೋ ಇಚ್ಛೆ ಅಟ್ಯಾಕ್ ಮಾಡಿದ್ದಾರೆ ಲಾಂಗು ಮಚ್ಚುಗಳಿಂದಾಗಿ. ಮೊದಲದಾಗಿ ಕೈ ಕತ್ತರಿಸಿದ್ದಾರೆ, ನಂತರ ಕಾಲು ದೇಹದ ಭಾಗಕ್ಕೆ ಬರ್ಬರವಾಗಿ ಅಟ್ಯಾಕ್ ಮಾಡಿದ್ದಾರೆ. ಡೆಡ್ಲಿ ಅಟ್ಯಾಕ್ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ತಂದೆಯ ಕೊಲೆ ಕೇಸ್ನಲ್ಲಿ ಸಹಾಯ ಮಾಡಲಿಲ್ಲ ಅನ್ನೋ ದ್ವೇಷ, ಮಂಜುನಾಥ್ ಮೇಲೆ ದ್ವೇಷ ಕಾರದಂತಹ ಆರೋಪಿ ಶ್ರೀರಾಮ್ ಗ್ಯಾಂಗ್ ಸಮೇತವಾಗಿ ಆಗಮಿಸಿದ್ದ. ಆರೋಪಿ ಶ್ರೀರಾಮ್ ಎಂಬುವನ್ನ ಅತ್ತಿಯ ಮಗನೇ ಈ ಮಂಜುನಾಥ್. ಹೋಟೆಲ್ನಲ್ಲಿ ಊಟಕ್ಕೆ ಕುಳಿತಿದ್ದಂತಹ ಸಂದರ್ಭದಲ್ಲಿ ಮಚ್ಚು ಬೀಸಿ ಎಸ್ಕೇಪ್ ಆಗಿದ್ದಾರೆ ಈ ಗ್ಯಾಂಗ್. ಚಿಕ್ಕಜಾಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು, ಚಿಕ್ಕಜಾಲ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಆರೋಪಿಗಳ ಬಲೆಗೆ ತಂಡವನ್ನ ರಚನೆ ಮಾಡಿದ್ದಾರೆ. ಸದ್ಯ ಹೋಟೆಲ್ನಲ್ಲಿ ಈ ಘಟನೆ ಆಗಿದ್ರಿಂದ ಮಧ್ಯಾಹ್ನ ಊಟದ ಸಮಯಕ್ಕೆ ಈ ಘಟನೆ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ರು ಇತ್ಯಾದಿ ಮಾಹಿತಿಗಳನ್ನೆಲ್ಲ ಪಡ್ಕೊಳ್ತಾ ಇದ್ದಾರೆ. ಸದ್ಯ ತೀವ್ರ ಹಲ್ಲೆಗೆ ಒಳಗಾಗಿದ್ರಿಂದ ಆತ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಮಂಜುನಾಥ. ಇದೊಂದು ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ, ಅದರಲ್ಲೂ ಕೂಡ ತಂದೆಯ ಹತ್ಯೆಗೆ ಸಾಥ್ ಕೊಡ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈತನ ಮೇಲೆ ದ್ವೇಷ ಕಾರ್ತಾ ಇದ್ದಂತಹ ಒಂದು ಗ್ಯಾಂಗ್ ಶ್ರೀರಾಮ್ ತನ್ನ ತಂಡವನ್ನ ಕಟ್ಕೊಂಡು ಮಂಜುನಾಥ್ನ ಹಿಂಬಾಲಿಸಿ ನಂತರ ಅಟ್ಯಾಕ್ ಮಾಡಿದ್ದಾರೆ ಅಂತ ಈಗ ತಿಳಿದು ಬರ್ತಾ ಇದೆ. ಹಲ್ಲೆಗೊಳಗಾದಂತಹ ಮಂಜುನಾಥ್ನ ಫೋಟೋ ನೀವು ನೋಡ್ತಾ ಇದ್ದೀರಿ. ಆತನ ಕೈ ಕತ್ತರಿಸಿದ್ದಾರೆ, ದೇಹ ಪೂರ್ತಿ ಮಚ್ಚಿನಿಂದ ಹೊಡೆದಿದ್ರಿಂದ ಗಾಯಗಳಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಹಳೆ ದ್ವೇಷ ಅಂತ ಅಂದ್ರೆ ತಂದೆಯ ಕೊಲೆ ಕೇಸ್ನಲ್ಲಿ ಸಹಾಯ ಮಾಡಲಿಲ್ಲ ಅಂತಾರೆ. ತಂದೆನ ಕೊಲ್ಲೋದಕ್ಕೂ ಮಗ ಸಂಚನ್ ರೂಪಿಸಿದ್ನ, ಏನಿದು ಪ್ರಕರಣ? ದಿವ್ಯಾ, ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಜುನಾಥ್ ಎಂಬುವನ ಮೇಲೆ ದುಷ್ಕರ್ಮಿಗಳು ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ಮಚ್ಚು ಲಾಂಗಗಳಿಂದ ಮನಸೋ ಇಚ್ಛೆ ಬೀಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆತನ ಕೈ ಕಟ್ಟಾಗಿದೆ. ಆತನ ದೇಹ ಮತ್ತೆ ಕೈ ಕಾಲುಗಳ ಮೇಲೆ ಮಚ್ಚುಗಳಿಂದ ಹಲ್ಲೆಯನ್ನ ನಡೆಸಲಾಗಿದೆ. ಆ ಮಚ್ಚುಗಳ ಗುರುತುಗಳು ಕೂಡ ಇನ್ನೂ ಇದೆ. ಇವತ್ತು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಮಂಜುನಾಥ್ ಅಂತೇಳಿ ಈ ಯುವಕ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೋಟೆಲ್ ಒಂದರಲ್ಲಿ ಊಟಕ್ಕೆ ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ಶ್ರೀರಾಮ್ ಮತ್ತೆ ಆತನ ಸಂಗಡಿಗರು ಮಚ್ಚು ಲಾಂಗುಗಳ ಜೊತೆ ಏಕಾಏಕಿ ಹೋಟೆಲ್ಗೆ ನುಗ್ಗಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿರೋದು. ಕಾರಣ ಅಥವಾ ಘಟನೆಯ ಹಿನ್ನೆಲೆ, ಈತನ ಮೇಲೆ ದ್ವೇಷ ಬರೋದಕ್ಕೆ ಕಾರಣ ಏನು ಅಂತೇಳಿ ನೋಡಿದಂತಹ ಸಂದರ್ಭದಲ್ಲಿ ಈ ಹಿಂದೆ ಶ್ರೀರಾಮ್ನ ತಂದೆಯನ್ನ ಯಾರೋ ಅಟ್ಯಾಕ್ ಮಾಡಿರ್ತಾರೆ, ಕೊಲೆಯನ್ನ ಮಾಡಿರ್ತಾರೆ. ಆ ಪ್ರಕರಣದಲ್ಲಿ ಯಾರು ಅಟ್ಯಾಕ್ ಮಾಡಿದ್ರು ಅಂತವ್ರನ್ನ ಕೊಲೆ ಮಾಡೋದಕ್ಕೆ ಈತ ಮಂಜುನಾಥ್ ಸಹಾಯವನ್ನ ಮಾಡ್ಲಿಲ್ಲ, ನನ್ನ ಜೊತೆ ಕೈ ಜೋಡಿಸ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದೀಗ ಸ್ವಂತ ತನ್ನ ಅತ್ತೆಯ ಮಗನಾದಂತಹ ಮಂಜುನಾಥ್ನ ಮೇಲೆ ಇದೀಗ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿರೋದು, ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನ ನಡೆಸಿರೋದು. ಗ್ಯಾಂಗ್ ಅನ್ನ ಕಟ್ಕೊಂಡು ಏಕಾಏಕಿ ಹಗಲು ಹೊತ್ನಲ್ಲೇ ಹೋಟೆಲ್ಗೆ ನುಗ್ಗಿ, ಅದು ಜನರ ನಡುವೆ ಸಾಕಷ್ಟು ಹೋಟೆಲ್ನ ಸಿಬ್ಬಂದಿಗಳಿರ್ತಾರೆ, ಊಟ ಮಾಡೋದಕ್ಕೆ ಬಂದಂತಹ ಕಸ್ಟಮರ್ಗಳಿರ್ತಾರೆ, ಇವರ ಮುಂದೆಯೇ ರಣಭೀಕರವಾಗಿ ಹಲ್ಲೆಯನ್ನ ನಡೆಸಿರ್ತಕ್ಕಂತಹದ್ದು ಎಲ್ಲವೂ ಕೂಡ ಗೊತ್ತಾಗ್ತಿದೆ. ಸದ್ಯ ಆತನ ತುಂಡರಿಸಿದ ಕೈ ಸಮೇತ ಇದೀಗ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸುವ ಕೆಲಸವನ್ನ ಕೂಡ ಮಾಡಲಾಗ್ತಿದೆ. ವಿಪರೀತ ರಕ್ತಸ್ರಾವವಾಗಿದೆ. ಸದ್ಯ ಸಾವು ಬದುಕಿನ ನಡುವೆ ಇದೀಗ ಮಂಜುನಾಥ್ ಹೋರಾಟವನ್ನ ನಡೆಸ್ತಿದ್ದಾನೆ. ಆತನನ್ನ ಐಸಿಯುನಲ್ಲಿಟ್ಟು ಚಿಕಿತ್ಸೆಯನ್ನ ಕೊಡಿಸುವ ಕೆಲಸವನ್ನ ಕೂಡ ಮಾಡಲಾಗ್ತಿದೆ. ದಿವ್ಯಾ, ಇದೀಗ ಪ್ರಕರಣ ಸಂಬಂಧ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿದೆ. ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸುವ ಕೆಲಸವನ್ನ ಕೂಡ ಮಾಡಲಾಗ್ತಿದೆ. ದಿವ್ಯಾ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ಶ್ರೀರಾಮ್ ಮತ್ತು ಅವನ ತಂಡ ಬಂದು ಈ ರೀತಿ ಅಟ್ಯಾಕ್ ಮಾಡಿತ್ತು, ಈಗ ತಲೆಮರೆಸ್ಕೊಂಡಿದ್ದಾರೆ. ಆರೋಪಿಗಳ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಕೂಡ ಇಲ್ಲಿ ಪತ್ತೆಯಾಗಬೇಕಾಗಿದೆ. ಫಸ್ಟ್ ಟೈಮ್ ಅಟೆಂಪ್ಟ್ ಇದ್ದ ಕಾಣಿಸ್ತಾ ಇಲ್ಲ. ಹಿಂದೆ ಕೂಡ ಬಹಳಷ್ಟು ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕಾಣಿಸ್ತಾ ಇದೆ. ತಂದೆಯ ಕೊಲೆ ಕೇಸ್ನಲ್ಲಿ ಸಹಾಯ ಮಾಡಲಿಲ್ಲ ಅಂದ್ರೆ ಇವರ ಹಿಸ್ಟ್ರಿ ಕೂಡ ಬಹುಶಃ ಇದೇ ರೀತಿಯಾಗಿ ಕೊಲೆ ಸುಲಿಗೆ ಇದ್ದ ಕಾಣಿಸ್ತಿದೆ.